ಕ್ಷೇತ್ರದ ಹಿರಿಯ ರೂವಾರಿಗೆ ಕಂಬಳದಲ್ಲೇ ಅಪಮಾನ. ಮಂಗಳೂರಿನಲ್ಲಿ ನಡೆದ ಕಂಬಳದ ವೀಕ್ಷಕ ವಿವರಣೆಗಾರರಾಗಿದ್ದ ಸಂದರ್ಭದಲ್ಲಿ ನಿಂದನೆ. ಹಿರಿಯರಿಗೆ ಮಾಡಿದ ನಿಂದನೆ ವಿರುದ್ಧ ಜಾಲತಾಣಗಳಲ್ಲಿ ಮುಂದುವರಿದ ವಾರ್. ಈ ಬಗ್ಗೆ ಕಂಬಳ ಕ್ಷೇತ್ರದ ಹಿರಿಯರಾದ ಗುಣಪಾಲ ಕಡಂಬರು ಏನೆನ್ನುತ್ತಾರೆ? ಸಂಪೂರ್ಣ ಮಾಹಿತಿಗಾಗಿ ಈ ಸಂಚಿಕೆಯನ್ನು ಸಂಪೂರ್ಣ ವೀಕ್ಷಣೆ ಮಾಡಿ. ಮೈಕ್ ಬಂದು ಅಲ್ತುಕೊಳ್ಳು ಬನ್ನಿಗಿಲ್ಲ ಏತ್ ಕೊಡ್ತು ಬಿಡ್ಲಿ ಕುಲ್ಲಿ ಕುಲ್ಲಿ ಬಂಗಾಳ್ಬಿಳೆ ಹಾ ಏರ್ ಪಾತೇರ್ ನೀವು ಯಾನಿಯ ಅರುಣ್ ಶೆಟ್ಟಿ. ಬಂಧುಗಳೇ, ನಾನು ವಸಂತ್ ಕುಮಾರ್. ಕಂಬಳ ಕ್ಷೇತ್ರ ಬಹಳಷ್ಟು ರೋಚಕವಾದ ಕ್ಷೇತ್ರ. ಈ ಕಂಬಳ ಕ್ಷೇತ್ರ ನಮ್ಮ ತುಳುನಾಡಿನದ್ದು ಹೇಳುವ ಹೆಮ್ಮೆ ನಮ್ಮೆಲ್ಲರಲ್ಲೂ ಕೂಡ ಇದೆ. ಈ ಕಂಬಳ ಕ್ಷೇತ್ರವೇ ಒಂದು ವಿಶಿಷ್ಟವಾದ ಕ್ಷೇತ್ರ. ಯಾಕಂದ್ರೆ ಕೃಷಿ ಪ್ರಾಧಾನ್ಯತವಾದ ನಮ್ಮ ಈ ತುಳುನಾಡಿನಲ್ಲಿ ಏನು ಕೃಷಿಯ ಕಾರ್ಯಗಳೆಲ್ಲ ಮುಗಿದ ನಂತರ ಏನು ಕಂಬಳದ ಮೂಲಕ ಈ ಕೋಣೆಗಳನ್ನು ಗದ್ದೆಯಲ್ಲಿ ಓಡಿಸುವ ಮೂಲಕ ಒಂದಷ್ಟು ಸಂತಸ ಪಡುತ್ತಾ ಇದ್ದ ದಿನಗಳು ಕಳೆದ 800 ವರ್ಷಗಳಿಂದ ಕೂಡ ಆಗ್ತಾ ಬರ್ತಾ ಇತ್ತು. ಈಗ ಇತ್ತೀಚಿನ ದಿನಗಳಲ್ಲಿ ಅಂದ್ರೆ ಕಳೆದ ಸುಮಾರು 50-60 ವರ್ಷಗಳಿಂದ ಈ ಕಂಬಳವನ್ನು ಬಹಳಷ್ಟು ಸ್ಪರ್ಧಾತ್ಮಕ ರೀತಿಯಲ್ಲಿ ನಾವೆಲ್ಲರೂ ಕೂಡ ನೋಡಿದ್ದೇವೆ. ಈಗ ಕಂಬಳಕ್ಕೆ ನಮ್ಮ ಜಿಲ್ಲೆ ಮಾತ್ರ ಅಲ್ಲ, ರಾಜ್ಯ, ದೇಶ ಜೊತೆಗೆ ವಿಶ್ವದ ಬೇರೆ ಬೇರೆ ಭಾಗಗಳಿಂದ ಕೂಡ ಅಭಿಮಾನಿಗಳಿದ್ದಾರೆ. ಈ ಕಂಬಳ ಕ್ಷೇತ್ರ ತಮಗೂ ಗೊತ್ತಿದೆ, ನವೆಂಬರ್ ತಿಂಗಳಲ್ಲಿ ಆರಂಭಗೊಂಡು ಮಾರ್ಚ್ ತಿಂಗಳವರೆಗೆ ನಿರಂತರವಾಗಿ ನಡೀತದೆ. ಈಗ ಕಂಬಳ ಕ್ಷೇತ್ರದಲ್ಲಿ ಒಂದಷ್ಟು ವೀಕ್ಷಕ ವಿವರಣೆಗಾರರು ಬೇಕು, ಅದಕ್ಕೆ ಒಂದಷ್ಟು ರೂವಾರಿಗಳು ಬೇಕು. ಅದನ್ನು ಯಶಸ್ಸು ಮಾಡಲಿಕ್ಕೆ ಬಹಳಷ್ಟು ಮಂದಿ ಸಹಕಾರ ಕೂಡ ಬೇಕು. ಈ ಕ್ಷೇತ್ರದಲ್ಲಿ ಬಹಳಷ್ಟು ಮಂದಿ ಸಾಧನೆ ಮಾಡಿದ್ದಾರೆ. ಈಗ ಕಳೆದ ಕೆಲವಾರು ದಿನಗಳಿಂದ ಅಂದ್ರೆ ಈಗ ಏನು ಗುಣಪಾಲ ಕಡಂಬರ ಬಗ್ಗೆ ತಾವೆಲ್ಲರೂ ಕೂಡ ಕೇಳಿದ್ದೀರಿ. ಗುಣಪಾಲ ಕಡಂಬರು ಅಂತ ಕೇಳಿದ್ರೆ ಕಳೆದ 50 ವರ್ಷಗಳಿಂದ ಕೂಡ ಕಂಬಳ ಕ್ಷೇತ್ರದಲ್ಲಿ ಬಹಳಷ್ಟು ಸಾಧನೆ ಮಾಡಿದ ಓರ್ವ ವ್ಯಕ್ತಿ, ಓರ್ವ ಕಂಬಳ ಕ್ಷೇತ್ರವನ್ನು ಯಶಸ್ಸಿನ ತಗೊಂಡೊಯ್ಯುವಲ್ಲಿ ಓರ್ವ ಉತ್ತಮ ರೂವಾರಿ. ಈಗ ಅವ್ರ ಮೇಲೆ ಒಂದಷ್ಟು ಅಪಮಾನ ಆಗಿದೆ ಹೇಳುವ ಒಂದು ಮಾಹಿತಿ, ಅದ್ರ ಜೊತೆಗೆ ಆರೋಪ, ಅದ್ರ ಜೊತೆಗೆ ಒಂದಷ್ಟು ಏನು ಸಾಮಾಜಿಕ ಜಾಲದ ತಾಣಗಳಲ್ಲಿ ಒಂದು ವಾರ್ ನಡೀತಾ ಇದೆ. ಈಗ ಇದರ ಬಗ್ಗೆ ಇದು ಏನು ಹೇಳುವ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಮಗೆ ನಾವು ನೀಡ್ತೇವೆ. ಇದು ಇಂದಿನ ಸ್ವಯಂ ಟೈಮ್ಸ್ ವಿಶೇಷ. ಗುಣಪಾಲ ಕಡಂಬ್ರೆ, ಈಗ ತಾವು ಬಹಳಷ್ಟು ಸುಮಾರು ಕಳೆದ 55 ವರ್ಷಗಳಿಂದ ಕೂಡ ಕಂಬಳ ಕ್ಷೇತ್ರದಲ್ಲಿ ಬಹಳಷ್ಟು ಪರಿಣಿತರು. ಈಗ ನಾನು ಕಳೆದ 1-2 ದಿನಗಳಿಂದ ತಮ್ಮ ಒಂದು ಮಾಹಿತಿ ಕೇಳಲ್ಪಟ್ಟು ಏನಂತ ಕೇಳಿದ್ರೆ, ಮಂಗಳೂರಲ್ಲಿ ನಡೆದ ಕಂಬಳದಲ್ಲಿ ತಮ್ಮ ಮೇಲೆ ಒಂದಷ್ಟು ಅಸಮಾಧಾನ ಸೂಚಿಸುವ ಜೊತೆಗೆ ಸಾರ್ವಜನಿಕವಾಗಿ ತಮ್ಮ ಮೇಲೆ ಒಂದು ರೀತಿಯ ಗೂಬೆ ಕೂರಿಸುವ ಒಂದು ಪ್ರಯತ್ನ ಆಯ್ತು ಅಂತ ಕೇಳಿದೆ. ಈಗ ಅದರ ಪೂರಕವಾಗಿ ಈಗ ಏನು ಜಾಲತಾಣಗಳಿವೆ ಅದರಲ್ಲಿ ಒಂದಷ್ಟು ವಾರ್ ನಡೀತಾ ಇದೆ. ಈಗ ಯಾತಕ್ಕಾಗಿ ಆ ಘಟನೆ ನಡೀತು ನೋಡಿ, 9ನೇ ವರ್ಷದ ಮಂಗಳೂರಿನ ಕಂಬಳ. ನಾನು ಯಾವಾಗ್ಲೂ ಬೆಳಿಗ್ಗೆ ಉದ್ಘಾಟನೆಗೆ ಹೋಗುವ ಕಾರಣಾಂತರದ ನಮ್ಮ ವೈಯಕ್ತಿಕ ಕಾರಣಗಳಿಂದಾಗಿ ನಾನು ಚೌಟ್ರಿಗೆ ಹೇಳಿದ್ದೆ ಬರುವಾಗ ಸ್ವಲ್ಪ ಲೇಟ್ ಆಗ್ತದೆ ಅಂತ. ಆಮೇಲೆ ಹಾಗಾಗಿ ನಾನು ಮಗ ಅಳಿಯ ಮೊಮ್ಮಗ ಎಲ್ಲ ಒಟ್ಟಿಗೆ ಹೋದ್ವಿ. 8 ಗಂಟೆ ಆಗಿದೆ ನಾನು ಹೋಗುವಾಗ. ನಾನಲ್ಲಿ ಆ ಕಂಬಳದ ಒಂದು ಗೌರವ ಸಲಹೆಗಾರನಾಗಿದ್ದುಕೊಂಡು ಪ್ರಧಾನ ತೀರ್ಪುಗಾರನಾಗಿದ್ದುಕೊಂಡ 8 ವರ್ಷದಿಂದ ಕೆಲಸ ಮಾಡಿದ್ದೇನೆ. ಯಾಕಂದ್ರೆ ಚೌಟ್ರಿಗೂ ನನಗೂ ಆ ಬಗ್ಗೆ ಬಹಳ ಗೌರವ ಇದೆ, ಅವರಿಗೂ ನಮ್ಮ ಗೌರವ ಇದೆ. ಮತ್ತೆ ಆ ಮಂಗಳೂರಿನಂತ ಪ್ರದೇಶದಲ್ಲಿ ಆವತ್ತು ಚೌಟ್ರು ಹೋರಾಟದಲ್ಲಿ ಭಾಗವಹಿಸಿದ್ರಿಂದಾಗಿ ಒಂದು ಕಂಬಳ ಆಗಬೇಕು ಅಂತೇಳಿ ಪ್ರಕಾಶ್ ಶೆಟ್ಟರ್ ಗೋಲ್ಡ್ ಬೆಂಚ್ ಸಿಟಿಯಲ್ಲಿ ಬಹಳ ಸುಂದರವಾದಂತಹ ಜಾಗವನ್ನು ಆಯ್ಕೆ ಮಾಡಿ ಒಂದು 10-25 ಎಕರೆ ಜಾಗದಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇಷ್ಟೆಲ್ಲ ಮಾಡಿದ್ರು. ನಾನು ಮಾತಾಡ್ತಾ ಇದ್ದೆ. ಆಗ ಮುಚ್ಚೂರು ಕಲ್ಕುಡೆ ಲೋಕೇಶ್ ಶೆಟ್ಟಿ ಎನ್ನುವರು ಕಮಿಟಿಯ ಬಗ್ಗೆ ನಾನು ಮಾತಾಡಿದ್ದೇನೆ ಅನ್ನುವ ಒಂದು ನವ ಇಟ್ಕೊಂಡು ಬಂದು ನನಗೆ ಒಂದು ಸ್ವಲ್ಪ ಅಹಂಕಾರದಿಂದ ಮಾತಾಡಿ ಹೋದ್ರು. ಇವತ್ತು ನೀನು ಮಾತಾಡಿ ನೋಡ್ತೇನೆ ಅಂತೇಳಿ, ಹಾಗೆ ಹೀಗೆ ಅಂತೇಳಿ. ಆಮೇಲೆ ಮತ್ತೆ ನನಗೆ ಗೊತ್ತಾದದ್ದು, ಕಡಂಬೆ ಬತ್ತನ್ನ ಮೈಕ್ ಕೊರ್ರ ಬಲ್ಲಿ ಅಂತ ಫೋನ್ ಮಾಡಿದ್ರಂತೆ ಅವರು. ನನಗೆ ಅದು ಮೂಲ್ಕಿ ಕಂಬಳದಲ್ಲಿ ಹೇಳಿದ್ರು. ನಾನು ಯಾವಾಗಲೂ ಕಂಬಳದ ಚೌಕಟ್ಟು ಬಿತ್ತು ಹೊರಗೆ ಮಾತಾಡೋದಿಲ್ಲ. ಹಾಗೆ ಕೋಣಗಳನ್ನು ಬಿಡ್ತಾ ಇರುವಂತ ಸಂದರ್ಭ ನಿಧಾನವಾಗುವಾಗ ಕೆಲವು ಸಲ ಹೇಳ್ತಿದ್ದೆ, ನಿಖಿಲ್ನ ಬಿಟ್ರೆ ಇತ್ತಿಂದ ಪನ್ಲೆ ಎಂಗ್ರು ಉತ್ತಮ ಅಂತ ಹೇಳಿ ಹೇಳ್ತಿದ್ದೆ. ಅಷ್ಟೊತ್ತಿಗೆ ಒಂದು ವಾಯ್ಸ್ ಬಂತು, ನೀವು ಮೈಕ್ ಕೆಳಗಿಡಿ, ಮೈಕ್ ಇಟ್ಟು. ಆ ಟೋನ್ ಸ್ವಲ್ಪ ಬದಲಾವಣೆ ಇತ್ತು. ನಾನು ಒಂದು 2 ನಿಮಿಷ ಬಿಟ್ಟ ನಂತರ ಕೂಡ ಯಾರು ಮಾತಾಡಿದ್ದು ಅಂತ ಕೇಳಿದೆ. ಆಗ ಯಾನಿಯ ಏಕವಚನದಲ್ಲಿ ಬಜ್ಪೆ ಅರುಣ್ ಶೆಟ್ಟಿ ಅಂತ ಹೇಳಿದ್ರು. ನನಗೆ ಅದರ ಬಗ್ಗೆ ಆಕ್ಷೇಪ ಇರ್ಲಿಲ್ಲ, ನಾನು ಹೇಳ್ತೇನೆ. ಯಾಕಂದ್ರೆ ಅವ್ರು ಮಾತಾಡಿದ್ರು ಅಂತ ಹೇಳಿ ನಾನು ಮಾತಾಡ್ಲಿಕ್ಕೆ ಹೋದ್ರೆ ಕಂಬಳ ಇದೆ, ಒಂದಷ್ಟು ಜನ ಇದ್ದಾರೆ, ಅದು ಮಾಧ್ಯಮದಲ್ಲಿ ಹೋಗ್ತದೆ, ಕಂಬಳಕ್ಕೆ ತೊಂದರೆ ಆಗ್ಬಹುದು. ಮಾತಾಡ್ಲಿಕ್ಕೆ ಗೊತ್ತಿಲ್ಲದ ಸುಮ್ಮನೆ ಕೂತದ್ದಲ್ಲ. ಹಾಗೆ ಅಷ್ಟಕ್ಕೆ ಅದು ಮುಗಿತಾ ಇತ್ತು, ಚಂದ ಆಗ್ತಾ ಇತ್ತು. ಅದರಲ್ಲಿ
ಒಬ್ಬ ಸಾಮಾಜಿಕ ಜಾಲತಾಣದಲ್ಲಿ ಅದನ್ನೇ ಒಂದು ದೊಡ್ಡ ಸಂಗತಿ ಅಂತ ಮಾಡಿ ಮಂಗಳೂರು ಕಂಬಳದಲ್ಲಿ ನಾಚಿಕೆಗೆಟ್ಟ ಕಡಂಬ ಅಂತ ವೈಯಕ್ತಿಕ ತೇಜೋವಧೆಗೆ ಇಳಿದ್ರು. ತೇಜೋವಧೆ. ಆ ಮನುಷ್ಯ ಹಿಂದೆ ಕೂಡ ನಮ್ಮ ತೇಜೋವಧೆ ಮಾಡ್ಲಿಕ್ಕೆ ಬಹಳಷ್ಟು ಪ್ರಯತ್ನ ಮಾಡಿದ್ದೆ. ಸಾಧನೆ ಮಾಡಿದಂತ ಸಂದರ್ಭದಲ್ಲಿ ನಮ್ಮ ಮೇಲೆ ಇಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೂಡ ಕೊಟ್ಟಂತ ಮನುಷ್ಯ. ಆಮೇಲೆ ಸಾಮಾಜಿಕ ಜಾಲತಾಣದಲ್ಲಿ ನಾನು ಕಂಬಳದ ಕವರ್ ತಗೊಂಡು ಅದರಿಂದ ದುಡ್ಡು ಮಾಡಿ ಶಿರ್ಲಾಲ್ನಲ್ಲಿ ಜಾಗ ತಗೊಂಡೆ ಅಂತ ಹೇಳಿದವನೇ ಅವನು. ಆಯ್ತಲ್ಲ, ಅದು ನಾನು ಅವರಿಗೆ ರಿಯಾಕ್ಷನ್ ಕೊಡ್ಲಿಕ್ಕೆ ಹೋಗ್ಲಿಲ್ಲ. ಆದ್ರೆ ಈ ರಿಯಾಕ್ಷನ್ ಅವರಿಗೆ ಬೇಡ ಇತ್ತು. ಯಾಕಂದ್ರೆ ಇದು ನನ್ಗೆ ಚೌಟ್ರಿಗೂ ಕೂಡ ಮತ್ತೆ ಗೊತ್ತಾದದ್ದು. ಆಯ್ತಲ್ಲ, ಆದ್ರೆ ಮಾಧ್ಯಮದವರು ಆಗ್ಲೇ ಹೇಳಿದ್ರು, ಏನು ಅವನೀಶ್ ಶೆಟ್ಟರು ಆಗ್ಲೇ ಹೇಳಿದ್ರು, ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ದುಕೊಂಡು ಹೀಗೆ ಮಾಡೋದು ಸರಿಯಲ್ಲ ಅಂತ. ಇದು ಕಾರಣ ಏನು ಅಂತ ಕೇಳಿದ್ರೆ, ಜಿಲ್ಲಾ ಕಂಬಳ ಸಮಿತಿ ಕಳೆದ 35 ವರ್ಷಗಳಿಂದ ಇದನ್ನು ನೋಡಿಕೊಂಡು ಬಂದಿದೆ, ವ್ಯವಸ್ಥೆ ಮಾಡ್ತಾ ಬಂದಿದೆ. ಅದರ ಟರ್ಮ್ ಕೂಡ ಮುಗಿದಿದೆ ಒಂದು ಅರ್ಥದಲ್ಲಿ. ಅದರ ಜನರಲ್ ಬಾಡಿಯೂ ಕೂಡ ಕರೆಯದೆ ಅದನ್ನು ಇಲ್ಲ ಅಂತ ಅದರ ಅಸ್ತಿತ್ವವನ್ನೇ ತೆಗೆದು ನಾವೆಲ್ಲ ರೆಡಿ ಮಾಡಿಟ್ಟಂತಹ ಯಾವುದು ರಾಜ್ಯ ಕಂಬಳ ಸಮಿತಿ ಅಸೋಸಿಯೇಷನ್ ಇದ್ದು ಅದನ್ನು ಒಂದು ಗುಂಪು ಮಾಡಿಕೊಂಡು ತನಗೆ ಬೇಕಾದನ್ನೆಲ್ಲ ಸೇರಿಸಿಕೊಂಡು ರಾಜ್ಯ ಕಂಬಳ ಸಮಿತಿ ಅಂತ ಒಂದು ಅಸೋಸಿಯೇಷನ್ ಮಾಡಿಕೊಂಡು ಆ ಮಾಡಿದ ನಂತರ ನಮ್ಮನ್ನು ಕೇಳುವರಿಲ್ಲ ಅಂತ ತಲೆಯಲ್ಲಿ ಹೋಗಿದೆ ಈ ಮನುಷ್ಯರಿಗೆ. ಈ ಮನುಷ್ಯ ಅದರ ಟ್ರೆಜರರ್ ಅಂತ. ಆಯ್ತಲ್ಲ, ನಾನು ಸುಮ್ಮನೆ ಇದ್ದೆ. ಆದರೆ ಅದನ್ನು ಕೇಳಿದಾಗ ನವನೀಶ್ ಶೆಟ್ಟರು ಒಂದು ಮಾತು ಹಾಕಿದ್ರು, ಇಂಥ ಪದಾಧಿಕಾರಿಗಳಾಗಿದ್ದವರಿಗೆ ಇದು ಶೋಭೆ ತರುವಂತದ್ದಲ್ಲ ಅಂತ ಒಂದು ಮಾತು ಹಾಕಿದ್ರು. ಆಮೇಲೆ ಅದು ಭಾರಿ ವೈರಲ್ ಆಯ್ತು. ವೈರಲ್ ಆದ ನಂತರ ಮತ್ತೆ ನಮ್ಮ ಕೈಯಲ್ಲಿ ಇಲ್ಲ ಅದು, ಅಷ್ಟು ಗ್ರೂಪ್ಗಳು ಹುಟ್ಟಿಕೊಂಡಿತ್ತು. ಅದು ಯಾಕೆ ಹೇಳಿದ್ರು ಮತ್ತೊಂದು ಗುಣ ಗೊತ್ತಿಲ್ಲ. ಆದ್ರೆ ಇದರಲ್ಲಿ ಈ ರೀತಿ ಮಾತಾಡೋದ್ರಲ್ಲಿ ಈಗ ತಮ್ಮ ಮೇಲೆ ಏನು ಅವರು ಸಾರ್ವಜನಿಕವಾಗಿ ಟೀಕೆ ಮಾಡಿದ್ದಾರೆ ಅಥವಾ ಮಾತುಗಳನ್ನು ಜೋರಾಗಿ ಆಡಿದ್ದಾರೆ, ಇದು ಒಂದಷ್ಟು ಚರ್ಚೆಗೆ ಕಾರಣ ಆಗಿದೆ. ಯಾಕಂದ್ರೆ ಅದೊಂದು ದೊಡ್ಡ ಕ್ರೀಡೆ, ಕಂಬಳ ಕ್ರೀಡೆ. ಅಲ್ಲಿ ಸಾವಿರಾರು ಮಂದಿ ಇರ್ತಾರೆ. ಅದು ಮಂಗಳೂರಿನಂತ ಪೇಟೆಯಲ್ಲಿ ಆಗುದು ಅಂತ ಹೇಳಿದ್ರೆ ಒಂದಷ್ಟು ಜನ ಬರ್ತಾರೆ, ಎಲ್ಲ ಕಡೆಯವರು ಬರ್ತಾರೆ. ಈಗಂತೂ ಕೇಳೋದೇ ಬೇಡ, ಈ ಡಿಜಿಟಲ್ ವಾಹಿನಿಗಳಲ್ಲಿ ಅದು ಒಂದು ಸಣ್ಣದು ಸಿಕ್ಕಿದ್ರೆ ಅದನ್ನು ಬಿಡ್ತಾರೆ. ಹಾಗಾಗಿ ಏನು ತಾವು ಹಿರಿಯರು, ಈಗ ನಮ್ಮ ಉಳಿದವ್ರದ್ದು ಏನು ವಿಚಾರ ಅಂತ ಕೇಳಿದ್ರೆ, ತಾವು ಒಬ್ರು ಕಂಬಳ ಕ್ಷೇತ್ರದಲ್ಲಿ ಹಿರಿಯರು. ಕಂಬಳ ಕ್ಷೇತ್ರದಲ್ಲಿ ಹಿರಿಯರ ಜೊತೆಗೆ ತಮಗೆ 79 ವಯಸ್ಸು, ಹಿರಿಯರು, ಎಲ್ರಿಗೂ ಹಿರಿಯರು. ಈಗ ಹಿರಿಯರಿಗೆ ಈ ಮಾತು ಬಂತಂತಾದ ಕೂಡಲೇ ಕಿರಿಯರಿಂದ ಆಗ ಒಂದಷ್ಟು ಚರ್ಚೆಗೆ ಅದು ಕಾರಣ ಆಗ್ತದೆ. ಯಾಕಂದ್ರೆ ಇದು ಶೋಭೆ ತರುವಂತದಲ್ಲ ಸಮಾಜಕ್ಕೆ. ಹಾಗಾಗಿ ನಾವು ಈ ಪ್ರಶ್ನೆ ತಮಗೆ ಕೇಳಲೇಬೇಕು. ಹೌದು, ಅನೇಕ ಪ್ರಶ್ನೆ ನನಗೆ ಕಾಲ್ಗಳು ಬಂತು. ನೀವು ಸುಮ್ಮನೆ ಕೂದದ್ದು ಸರಿಯಲ್ಲ. ನಾನು ಹೇಳಿದೆ, ಮಾತಾಡ್ಲಿಕ್ಕೆ ಗೊತ್ತಿಲ್ಲದೆ ನಾನು ಸುಮ್ಮನೆ ಕೂತದ್ದಲ್ಲ. ಆದ್ರೆ ನಾವು ಕಂಬಳ ಹಾಳಾಗಬಾರ್ದು. ಯಾಕಂದ್ರೆ ಮಂಗಳೂರು ನಗರದಲ್ಲಿ ಅಷ್ಟೊಂದು ಒಳ್ಳೆಯ ಕಂಬಳವನ್ನು ಅಷ್ಟೊಂದು ಅಚ್ಚುಕಟ್ಟಾಗಿ ಬ್ರಿಜೇಶ್ ಶೆಟ್ರ ಮತ್ತು ತಂಡ ಮಾಡ್ತಾ ಇರುವಾಗ ನಾವು ಮಾತಾಡಿದ್ರೆ ತಪ್ಪಾಗ್ತದೆ ಅಂತೇಳಿ ಮಾತಾಡ್ಲಿಕ್ಕೆ ಹೋಗ್ಲಿಲ್ಲ. ಆಮೇಲೆ ನನಗೆ ಮರುದಿವಸ ಸಾಹಿತ್ಯ ಸಮ್ಮೇಳನದಲ್ಲಿ ಭಾಗವಹಿಸಲಿಕ್ಕೆ ಕಾರ್ಕಳ ತಾಲೂಕಿದ್ದು, ಅದಕ್ಕೋಸ್ಕರ ನಾನು ಮುಂಚೆಯೇ ಮಗಳ ಹತ್ರ ಅಳಿಯನ ಹತ್ರ ಎಲ್ಲ ಹೇಳಿದ್ದೆ ಕಾರ್ನಲ್ಲಿ, ನೀವು 11 ಗಂಟೆ ತಯಾರಾಗಿ ಇರಿ, ನಾನು ಹೊರಡ್ತೇನೆ ಅಂತ ಹೇಳಿದ್ದೆ. ನಾನು ಅಲ್ಲಿಂದ ಸೀದಾ ಹೊರಟು ಬಂದೆ. ಮತ್ತೆ ಇದು ಘಟನೆ ಎಷ್ಟು ಹೊತ್ತಿಗೆ ನಡೆದದು? ಸಾಧಾರಣ ಒಂದು 10:30 ಗಂಟೆ ಅಷ್ಟು, ರಾತ್ರಿ 10:10 ಇರ್ಬೋದು. ಅಷ್ಟೊತ್ತಿಗೆ ನಾನು ಅದನ್ನು ಸೀರಿಯಸ್ ತಗೊಳ್ಳಿಲ್ಲ. ಆಮೇಲೆ ಅಷ್ಟು ಹೇಳಿದೆ, ಮತ್ತೆ ರಿಯಾಕ್ಷನ್ ಕೊಡ್ಲಿಕ್ಕೆ ಹೋಗ್ಲಿಲ್ಲ. ಅದೇನಾಯ್ತು, ಅಷ್ಟಕ್ಕೆ ಸುಮ್ಮನೆ ಕೂತ್ಕೊಳ್ಳದೆ ಅದನ್ನೇ ಅವರಷ್ಟು ಮಾತಾಡಿದ್ದನ್ನೇ ಮಂಗಳೂರಿನ ಕಂಬಳದಲ್ಲಿ ನಾಚಿಕೆಗೆಟ್ಟ ಕಡಮ್ಮ ಅಂತೇಳಿ ಮುಚ್ಚೂರು ಕಲ್ಕುಡೆ ತಂಡ ಮತ್ತೆ ನಮ್ಮವರು ಕೆಲವು ಸೇರಿದ್ದಾರೆ ಅದರಲ್ಲಿ. ಬಿಡಿ, ಅದು ಬರ್ತದೆ ಹೊರಗೆ ತನ್ನಷ್ಟಕ್ಕೆ ಸೇರಿ. ಯಾವಾಗ ಅದನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಾಕಿ ದುರುಪಯೋಗ ಮಾಡಿಕೊಂಡ್ರು ಆವಾಗ ಜನ ಇದ್ರು. ಈಗ ನನಗೆ ಇವತ್ತು ಬಂದ ಸುದ್ದಿ ಏನಂತ ಕೇಳಿದ್ರೆ, ಶುಕ್ರವಾರ ದಿವಸ ಮೂಡುಬಿದ್ರೆ ಸಮಾಜ ಮಂದಿರದಲ್ಲಿ ಅಭಿಮಾನಿ ಬಳಗ ಅಂತ ಮಾಡಿದ್ದಾರೆ. ನಾನು ಬರುವುದಿಲ್ಲ ಅಂತ ಹೇಳಿದೆ. ಇದರಲ್ಲಿ ಬ್ರಿಜೇಶ್ ಶೆಟ್ರದ್ದು ಏನು ತಪ್ಪಿಲ್ಲ. ಅವರ ಉದ್ದೇಶ ಕೂಡ ನಮ್ಗೆ ಅವರಿಗೆ ಬಹಳ ಆತ್ಮೀಯತೆ ಇತ್ತು. ಅಷ್ಟೆಲ್ಲ ಅರುಣ್ ಶೆಟ್ಟಿ ಅವರಿಗೂ ನನಗೂ ಕೂಡ ಭಾರಿ ಒಳ್ಳೇದೇ ಇತ್ತು. ನಮ್ಮಲ್ಲಿ ಎಲ್ಲಿಯೂ ಕೂಡ ಯಾವ ಸಂದರ್ಭದಲ್ಲೂ ಭಿನ್ನಮತ ಬಂದದ್ದು ಅಂತ ಇಲ್ಲ. ಆದ್ರೆ ಇದರ ಹಿಂದೆ ಇದ್ದಂತಹ ಪೂರ್ವ ತಯಾರಿ ಏನಿತ್ತು ಅಂದ್ರೆ, ಯಾವಾಗ ನನ್ನ ಒಕ್ಕಾಡಿಗೋಳಿಯ ಕಂಬಳವನ್ನು ನಿಲ್ಲಿಸಲಿಕ್ಕೆ ಪ್ರಯತ್ನ ಮಾಡಿ ಕೋರ್ಟಿಗೆ ಹೋದ ವಿಚಾರವನ್ನು, ಆಮೇಲೆ ಅವರಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಕೊಡಬಾರದು ಅಂತ ಕಮಿಟಿ ಹೇಳಿದ್ದನ್ನು ನಾನಲ್ಲಿ ಪ್ರಸ್ತಾಪ ಮಾಡಿದ್ದೆ. ಯಾರ ಹೆಸರು ಹೇಳಿಲ್ಲ. ಮಾಡಿದ್ದು ಇವತ್ತು ಹೇಳ್ತೇವೆ, ನಾಳೆ ಹೇಳ್ತೇವೆ. ಕೋರ್ಟ್ನಲ್ಲಿ ಅದು ಚೀಮಾರಿ ಹಾಕಿ ಕಳಿಸಿದ್ರ ಬಗ್ಗೆಯೂ ಕೂಡ, ವಾಪಸ್ ಬಂದದ್ರ ಬಗ್ಗೆಯೂ ಕೂಡ ನಾನು ಹೇಳ್ತೇನೆ. ಅದು ಹೇಳಿದ್ದು ಕಮಿಟಿಯ ಬಗ್ಗೆ ನೀನು ಬಾರಿ ಮಾತಾಡ್ತಾ ಇಲ್ಲ ಅಂತ ನಾನು ಕಂಬಳ ಚುರಾಗುವಾಗಲೇ ಬಂದು ಒಂಥರ ದರ್ಪ ಮಾತಾಡಿ ಹೋಗಿದ್ದಾನೆ ಇದೇ ಮನುಷ್ಯ. ನಾನು ಆಗ್ಲೂ ಮಾತಾಡ್ಲಿಲ್ಲ. ನಾನು ಮಾತಾಡ್ಬೇಕಾದ್ರೆ ನಿನ್ನ ಹತ್ರ ಕೇಳ್ಬೇಕಾಗಿಲ್ಲ, ನೀನು ಯಾವ ರೀತಿ ಹೇಳ್ಬಿಕೊಡ್ಬೇಕಾಗಿಲ್ಲ ಅಂತ ಹೇಳಿ ಕಳಿಸಿದೆ. ಈ ರಿವೆಂಜಿಗೆ ಪೂರ್ವ ತಯಾರಿ ಮಾಡಿಕೊಂಡು
ಈ ಒಂದು ದ್ವೇಷ ಸಾಧನೆಗೆ ಹೊರಟದ್ದು. ಇದರಿಂದಾಗಿ ಕಂಬಳಕ್ಕೆ ಪೆಟ್ಟಾಗ್ತದೆ ಅನ್ನೋ ಭಾವನೆ ಅವರಲ್ಲಿ ಇರ್ಬೇಕಿಲ್ಲ, ಅದು ಬರ್ಲಿಲ್ಲ. ಹಾಗಾಗಿ ಇಲ್ಲೇನಾಯ್ತು, ಬ್ರಿಜೇಶ್ ಚೌಟ್ರು ಗೊತ್ತಾಗುವಾಗ ಲೇಟ್ ಆಯ್ತು. ಈಗ ನೀವು ಬರುವಾಗ ಅವ್ರು ನನಗೆ ಫೋನ್ ಮಾಡ್ತಾ ಇದ್ರು. ನಾನು ಹೇಳಿದೆ, ನೀವು ಒಂದು ಸ್ಟೇಟ್ಮೆಂಟ್ ಕೊಟ್ಬಿಡಿ, ನನಗೆ ಯಾಕೆ ಅದ್ರಲ್ಲಿ ಅವ್ರು ಮಾತಾಡಿದಾಗ ನನಗೆ ಕನೆಕ್ಷನ್ ಇಲ್ಲ, ನನಗೆ ಗೊತ್ತಾದ್ದೈತಾ ತಡ, ಅದಕ್ಕೆ ನಾನು ನನ್ನ ವಿಷಾದವನ್ನು ವ್ಯಕ್ತಪಡಿಸ್ತೇನೆ. ಅವ್ರು ನಮ್ಮ ಕಂಬಳದಲ್ಲಿ ಆದದ್ರಿಂದ ಹೇಳಿಬಿಡಿ ನೀವು. ಮತ್ತೆ ನಿಮ್ಮ ಬಗ್ಗೆ ಯಾವುದೇ ಭಾವನೆ ಇರುವುದಕ್ಕೆ ಅವಕಾಶ ಇಲ್ಲ. ಯಾಕಂದ್ರೆ ಕೆಲವರು ಕೇಳ್ತಾರೆ, ಎಲ್ಲ ಕಮಿಟಿ ಅವರು ಏನ್ ಮಾಡ್ತಾ ಇದ್ರು, ತೀರ್ಪುಗಾರರ ತಂಡ ಏನ್ ಮಾಡ್ತಾ ಇದ್ರು, ಬಂದೇ ಬರುತ್ತೆ, ಆ ಚರ್ಚೆಗೆ ಬಂದೇ ಬರ್ತದೆ. ಆಮೇಲೆ ಶಿಶು ಸಮಿತಿಯವರು ಏನ್ ಮಾಡಿದ್ರು, ಇದನ್ನೆಲ್ಲ ಪ್ರಶ್ನೆ ಈಗ ಕೇಳ್ತಾ ಇದ್ದಾರೆ. ಆಮೇಲೆ ಈಗ ಅದು ನಮ್ಮ ಕೈಯಲ್ಲಿ ಇಲ್ಲ, ಕೈ ತಪ್ಪಿ ಹೋಗಿ ಆಗಿದೆ. ಈಗ ಅದು ಚರ್ಚೆ ಸದ್ಯಕ್ಕೆ ಮುಗಿಯುವಾಗಿಲ್ಲ. ಯಾಕಂತ ಕೇಳಿದ್ರೆ ಆನ್ಸರ್ ಕೊಡೋ ಪರಿಸ್ಥಿತಿಯಲ್ಲಿ ಇವರು ಇಲ್ಲ. ಅದನ್ನು ಮಾಡ್ತೇನೆ, ಇದು ಮಾಡ್ತೇನೆ. ಒಬ್ಬ ವಿಜಯಕುಮಾರ್ ಏನೋ ಹಾಕಿದಾನಂತೆ, ನಾನು ಅವರನ್ನು ಕರ್ಕೊಂಡು ಬಂದದ್ದು, ಅದು ಮಾಡಿದ್ದು ಇದು ಮಾಡಿದ್ದು ಅಂತ. ನನ್ನ ಎದುರಿಗೆ ಒಂದು ನಿಮಿಷ ನಿಂತು ಹೇಳಿ ಅವ, ನಾನು ಹೇಳ್ತೇನೆ, ಅದಕ್ಕೆ ಆನ್ಸರ್ ಕೊಡ್ತೇನೆ. ಎಲ್ಲವನ್ನೂ ಇದನ್ನೇ ಹಿಂದಿನಿಂದ ಆಟ ಆಡಿಸ್ತಾ ಇರುವಂತ ಮನುಷ್ಯ ಅವರೇ. ನಾನು ನೇರವಾಗಿ ಹೇಳ್ತೇನೆ. ಯಾಕಂದ್ರೆ ನನ್ನನ್ನು ಅಲ್ಲಿ ಕೊಂಡೋದಂತೆ ಇಲ್ಲಿ ಕೊಂಡೋದ್ದು ಎಂತದೋ ಹೇಳಿದ್ರಲ್ಲ ಕೆಲವರು, ಹಾಕಿದಾನಂತೆ. ನನ್ನ ಎದುರಿಗೆ ಬಂದು ಹೇಳಿ ಅವರು. ಯಾಕಂದ್ರೆ ವೈರಿಗಳನ್ನು ಹೋರಾಟ ಮಾಡ್ಬೋದಂತೆ, ಶತ್ರುಗಳನ್ನು, ಹಿತಶತ್ರುಗಳನ್ನು ಕಷ್ಟ. ಈ ರೀತಿ ಮಾಡುವುದರಿಂದ ಕಂಬಳಕ್ಕೆ ಒಳ್ಳೇದಾಗುವುದಿಲ್ಲ. ಯಾಕಂದ್ರೆ ಕಂಬಳದಲ್ಲಿ ಅದು ಯಾರು ಕಂಬಳಕ್ಕೆ ಉದ್ದೇಶ ಮಾಡಿದ್ದಾರೆ ಅವರು ಯಾರು ತಲೆ ಎತ್ತಲಿಲ್ಲ. ಅದರಲ್ಲಿ ಆಚರಣೆ, ಆರಾಧನೆ, ನಂಬಿಕೆಗಳು ಎಲ್ಲ ಇದೆ. ನಾನು ಸಂಪ್ರದಾಯ ಕಂಬಳದಿಂದ ಆಧುನಿಕ ಕಂಬಳಕ್ಕೆ ಬರುವಾಗ ಹಳೆ ಕಥೆಗಳೇ ಒಂದ್ ಕಡೆ ಧಾರ್ಮಿಕ ನಂಬಿಕೆ ಹೇಳಿದ್ರೆ, ಒಂದ್ ಕಡೆ ಅರಸರ ಒಂದಷ್ಟು ವಿಚಾರಗಳನ್ನು ಹೇಳ್ತಾರೆ, ಹೊಯ್ಸಳರ ಕಾಲ ಹೇಳುತ್ತವೆ. ಜೊತೆಗೆ ಮಂಗಳೂರಿನ ಕದ್ರಿ ಮಂಜುನಾಥನ ದೇವಸ್ಥಾನ, ಕಂಬಳ ಗದ್ದೆಯನ್ನು ನಿರ್ಮಾಣ ಮಾಡಿದ್ರ ಬಗ್ಗೆ ತಾಳಿಪಾಡಿಯ ಶಾಸನ, ಕಂಬಳ ಗದ್ದೆ ಉದ್ದಗಲದ ವಿಸ್ತೀರ್ಣದ ಬಗ್ಗೆ ಕುರಿತು ಹೇಳುವಂತಹ ಶೃಂಗೇರಿಯ ಶಾಸನ, ಆಮೇಲೆ ಕಂಬಳಾಚರಣೆಯನ್ನು ಅತ್ಯಂತ ವೈಭವದಿಂದ ಆಚರಣೆ ಮಾಡಿದಂತಹ ಬಳ್ಳಾಲ್ತಿಯ ಕಲ್ಲುಮಾಗಣೆಯ ಶಾಸನ, ಕಂಬಳ ಗದ್ದೆಯನ್ನು ನಿರ್ಮಾಣ ಮಾಡಿ ದೇವಸ್ಥಾನಕ್ಕೆ ದತ್ತಿದಾನ ಕೊಟ್ಟಂತಹ ಸೂರ್ಯಾಲನ ಶಾಸನಗಳು, ಇವೆಲ್ಲ ಕಂಬಳದ ಮಹತ್ವವನ್ನು, ಗದ್ದೆಯ ಮಹತ್ವವನ್ನು ಹೇಳ್ತವೆ. ಅದಕ್ಕೆ ಹಿಂದೆ ಬಹಳಷ್ಟು ವರ್ಷದ ಇತಿಹಾಸ ಕೂಡ. ಮೂಲ್ಕಿ ಸೀಮೆ ಅರಸು ಕಂಬಳ ಮತ್ತೆ ಒಂಡಾರಬೀಡಿನ ಕಂಬಳಗಳು ಒಂದೊಂದು ತಿಂಗಳ ಯಾತ್ರೆ ಹಿಂದೆ ನಡೀತಾ ಇತ್ತು. ಆ ಕಂಬಳಕ್ಕೆ ದಿನ ನಿಗದಿ ಆದ ನಂತರ ಊರಿನಲ್ಲಿ ಬೇರೆ ಯಾವ ಕೆಲಸಗಳು ಆಗ್ಲಿಕ್ಕಿಲ್ಲ, ಸೂತಗಾಳಿಗಳಿಂದ ಕೂಡಿದವರು ಇಳಿಲಿಕ್ಕಿಲ್ಲ, ಧಾರ್ಮಿಕ ವಿಧಿಗಳಲ್ಲಿ ಅಷ್ಟೇ ಇತ್ತು. ಯಾಕಂದ್ರೆ ನಮ್ಮ ಬೇರೆ ಇರುವುದಲ್ಲಿ ಅದಕ್ಕಿಂತಲೂ ಹೆಚ್ಚಾಗಿ ನಮ್ಮ ತುಳು ಭಾಷೆ ಸಂಸ್ಕೃತಿ ಇವತ್ತು ಉಳಿದದ್ದಿದ್ರೆ ಕಂಬಳದಿಂದಾಗಿ. ದೇಶ ವಿದೇಶಗಳಲ್ಲಿ ಇರುವವರಿಗೂ ಕೂಡ, ತುಳು ಗೊತ್ತಿಲ್ಲದವರಿಗೂ ಕೂಡ ಈ ಭಾಷೆ ಏನು ಅಂತ ಒಂದು ಪರಿಚಯ ಆಗಿದೆ. ನಮ್ಮ ತುಳು ಸಂಸ್ಕೃತಿ, ತುಳು ಭಾಷೆ ಉಳಿದದ್ದು ಈ ಕಂಬಳದಿಂದಾಗಿ. ಮುಂಬೈಯವರಿಗೆ ಬಹಳಷ್ಟು ಮಂದಿ ಕನ್ನಡ ಗೊತ್ತಿಲ್ಲ, ತುಳು ಗೊತ್ತಿದೆ ಹಾಗೆ.